ಹೊಸ ವರ್ಷದ ಸಂಭ್ರಮಾಚರಣೆಗೆ ದಿನಗಣನೆ ಆರಂಭ ಆಗಿದೆ. ಈ ಬೆನ್ನಲ್ಲೇ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಹೊಸ ವರ್ಷಾಚರಣೆಯ ವೇಳೆ ಬೆಂಗಳೂರಿನಲ್ಲಿ ಡ್ರಗ್ಸ್ ಘಮಲು, 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸೀಜ್ ಮಾಡಲಾಗಿದೆ. ಮಹಾರಾಷ್ಟ್ರದ ANTF-ನಿಂದ ಬೆಂಗಳೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್. 3 ಕಡೆಗಳಲ್ಲಿ ಡ್ರಗ್ಸ್ ಅನ್ನು ತಯಾರಿ ಮಾಡ್ತಾ ಇದ್ರು ರಾಜಸ್ಥಾನದವರು. RJ ಈವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ಬಾಗ್ಲೂರು, ಕೊತ್ನೂರು, ಆವಲಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಆಗಿದೆ. ವರ್ಷಾಚರಣೆಗೆ ಬೇಕಾದಂತಹ ಡ್ರಗ್ಸ್ ಅನ್ನು ಇಲ್ಲಿ ರೆಡಿ ಮಾಡಲಾಗ್ತಾ ಇತ್ತಂತೆ. ಇದೇ ಜಾಗದ ಮೇಲೆ ಈಗ ಮಹಾರಾಷ್ಟ್ರದ ಪೊಲೀಸರಿಂದ ರೇಡ್ ಆಗಿದೆ. ಬರೋಬ್ಬರಿ 55 ಕೋಟಿ ಮೌಲ್ಯದ 14 kgಗೂ ಹೆಚ್ಚಿನ ಡ್ರಗ್ಸ್ ಅನ್ನು ಇಲ್ಲಿ ಸೀಸ್ ಮಾಡಲಾಗಿದೆ. ಇಷ್ಟು ದಿನ ವಿದೇಶದಿಂದ ತರಿಸ್ತಾ ಇದ್ದಿದ್ದು, ಇಷ್ಟು ದಿನ ಬೇರೆ ಬೇರೆ ಕಡೆಗಳಿಂದ ಡ್ರಗ್ಸು ರಾಜ್ಯಕ್ಕೆ ಬೆಂಗಳೂರಿಗೆ ಬರ್ತಾ ಇತ್ತು ಅನ್ನುವಂತಹ ಸುದ್ದಿಗಳನ್ನು ನೀವು ಕೇಳ್ತಾ ಇದ್ವಿ. ಈಗ ಬೆಂಗಳೂರಿನಲ್ಲಿಯೇ ಫ್ಯಾಕ್ಟ್ರಿ ಅಂತೆ, ಆ ಫ್ಯಾಕ್ಟ್ರಿಯಲ್ಲಿ ಡ್ರಗ್ಸನ್ನು ರೆಡಿ ಮಾಡ್ತಾ ಇದ್ರಂತೆ. ಆ ರೀತಿಯ 3 ಫ್ಯಾಕ್ಟ್ರಿಗಳ ಮೇಲೆ ಇವತ್ತು ರೇಡ್ ಆಗಿದೆ. 3 ಫ್ಯಾಕ್ಟ್ರಿಗಳಲ್ಲೂ ಕೂಡ ಕೇಜಿಗಟ್ಟಲೆ ಮಾದಕ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. ಹಾಗಾದರೆ ಬೆಂಗಳೂರಿನ ಪೊಲೀಸರ ಗಮನಕ್ಕೆ ಇದ್ಯಾವುದೂ ಕೂಡ ಬಂದಿರಲಿಲ್ವಾ? ಅದು ಈಗಿರುವಂತಹ ಪ್ರಶ್ನೆ. ಕೆಲ ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಸಿಕ್ಕಂತಹ ಈ ಡ್ರಗ್ಸ್ನ ಜಾಲವನ್ನು ಭೇದಿಸ್ತಾ ಮಹಾರಾಷ್ಟ್ರ ಪೊಲೀಸರು ಬಂದು ನಿಂತಿದ್ದು ಬೆಂಗಳೂರಿಗೆ. ಬೆಳಗಾವಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಆತ ಕೊಟ್ಟಂತಹ ಮಾಹಿತಿಯನ್ನು ಆಧರಿಸಿ ಬೆಂಗಳೂರಿನ 3 ಕಡೆಗಳಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಡ್ರಗ್ಸ್ನ ಜಾಲ ಪತ್ತೆಯಾಗಿದೆ. ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳದ ಪೊಲೀಸರು ಬೆಂಗಳೂರಿನ 3 ಫ್ಯಾಕ್ಟ್ರಿಗಳನ್ನು ಸೀಜ್ ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಯರ್ರಪ್ಪನಹಳ್ಳಿ, ಕಣ್ಣೂರು ಮತ್ತು ಹೊರಮಾವು ಬಳಿ ಇರುವಂಥ 3 ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳದ ಪೊಲೀಸರು ಸೀಜ್ ಮಾಡಿರುವಂಥದ್ದು. ಕಳೆದ 2 ದಿನ ಅಂದರೆ 25, 26ನೇ ತಾರೀಕು ನಿರಂತರವಾಗಿ ಕಾರ್ಯಾಚರಣೆ ಮಾಡಿರುವಂಥ ಮಹಾರಾಷ್ಟ್ರ ಪೊಲೀಸರು ಒಟ್ಟು ನಗರದ ಹೊರಭಾಗದಲ್ಲಿರುವಂಥ 3 ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಸೀಜ್ ಮಾಡಿರುವಂಥದ್ದು. ಸದ್ಯ ನಾನು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಯರ್ರಪ್ಪನಹಳ್ಳಿಯಲ್ಲಿದ್ದಂತಹ ಡ್ರಗ್ಸ್ ಫ್ಯಾಕ್ಟ್ರಿ ಸೀಜ್ ಮಾಡಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಇದೇ ಜಾಗದಲ್ಲಿ ಸುಮಾರು ಡ್ರಗ್ಸ್ಗಳನ್ನು ತಯಾರು ಮಾಡ್ತಿದ್ದು ಆರೋಪಿಗಳು ಅನ್ನುವಂಥ ಮಾಹಿತಿಯನ್ನು ಇಟ್ಕೊಂಡಂಥ ಮಹಾರಾಷ್ಟ್ರ ಪೊಲೀಸರು ಈ ಯರ್ರಪ್ಪನಹಳ್ಳಿಯಲ್ಲಿ ಬಂದು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಗೋಡನ್ನಲ್ಲಿ ಆರೋಪಿಗಳು ಸೇರಿಕೊಂಡ್ರು ಡ್ರಗ್ಸನ್ನು ತಯಾರಿ ಮಾಡ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು. ಸದ್ಯ ಈಗಾಗಲೇ 2 ದಿನಗಳ ಕಾಲ ಕಾರ್ಯಾಚರಣೆ ಮಾಡಿರುವಂಥ ಪೊಲೀಸರು ಸುಮಾರು 55 ಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ಸೀಜ್ ಮಾಡುವಂಥ ಕೆಲಸ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಹೊರಮಾವು, ಕಣ್ಣೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಗೋಡನ್ಗಳನ್ನು ಮಾಡ್ಕೊಂಡಿದ್ದಂಥ ಆರೋಪಿಗಳು ಅಲ್ಲೂ ಕೂಡ ಡ್ರಗ್ಸ್ಗಳನ್ನು ತಯಾರು ಮಾಡ್ತಿದ್ರು ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಆದರೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲಿ 1.5 ಕೋಟಿಯಷ್ಟು ಅಬ್ದುಲ್ ರೆಹಮಾನ್ ಖಾದರ್ ಎಂಬಂಥ ಆರೋಪಿಯಿಂದ ವಶಪಡಿಸಿಕೊಂಡು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆರೋಪಿಗಳಿಗೇನಿದೆ ಅಲ್ಲಿ ಬೆಳಗಾವಿ ಮೂಲದ ವ್ಯಕ್ತಿಯೊಬ್ಬನ ಪಾತ್ರ ಇದೆ ಅನ್ನುವಂಥ ಮಾಹಿತಿ ಮಹಾರಾಷ್ಟ್ರ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ 3 ಡ್ರಗ್ಸ್ ಫ್ಯಾಕ್ಟ್ರಿಗಳಂತ ಇರುವಂಥ ವಿಚಾರ ಪ್ರಶಾಂತ್ ಪಾಟೀಲ್ ಯಲ್ಲಪ್ಪ ಅನ್ನುವಂಥದ್ದಿಂದ ಗೊತ್ತಾಗುತ್ತೆ. ಆ ಕೂಡಲೇ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರು ಪೊಲೀಸರಿಗೆ ಮಾಹಿತಿ ನೀಡದೆ ಬಂದು ಏಕಾಏಕಿ ಬಂದು ಇಲ್ಲಿ ಸೀಜ್ ಮಾಡಿರುವಂಥದ್ದು. ನಾನು ನೋಡ್ತೀನಿ, ಇಡೀ ಬಿಲ್ಡಿಂಗನ್ನು ಪರಿಶೀಲನೆ ಮಾಡಿ ಅಲ್ಲಿರುವಂಥ ಡ್ರಗ್ಸ್ಗಳನ್ನು ವಶಕ್ಕೆ ಪಡಿಸ್ಕೊಂಡು ಈಗಾಗಲೇ ಬಿಲ್ಡಿಂಗನ್ನು ಕೂಡ ಸೀಜ್ ಮಾಡುವಂಥ ಕೆಲಸವನ್ನು ಮಹಾರಾಷ್ಟ್ರ ಪೊಲೀಸರು ಮಾಡಿರುವಂಥದ್ದು. ಒಟ್ಟಿನಲ್ಲಿ 3 ದಿನಗಳ ಕಾಲ ಸತತವಾಗಿ ಕಾರ್ಯಾಚರಣೆ ನಡೆಸಿರುವಂಥ ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರು ಲೋಕಲ್ ಪೊಲೀಸರಿಗೆ ಕೂಡ ಮಾಹಿತಿ ಕೊಡದೆ ಸುಮಾರು 55 ಕೋಟಿ ಮೌಲ್ಯದ ವಿವಿಧ ಮಾದರಿಯ MDMA ಸೇರಿದಂತೆ ವಿವಿಧ ಮಾದರಿಯ ಡ್ರಗ್ಸ್ಗಳನ್ನು ಸೀಜ್ ಮಾಡಿಕೊಂಡು ಒಟ್ಟು ಪ್ರಕರಣಕ್ಕೆ ಕಾರಣವಾಗಿರುವಂಥ 4 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಒಳಪಡಿಸಿರುವಂಥದ್ದು. ಇದು ಮೇಲ್ನೋಟಕ್ಕೆ ಸುರೇಶ್ ಎಂಬ ಮಾರವಾಡಿ ವ್ಯಕ್ತಿಗೆ ಸೇರಿದಂಥ ಕಟ್ಟಡವಾಗಿರುವ ಬಗ್ಗೆ ಮಾಹಿತಿ ಪಡೆದಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಇಷ್ಟು ದಿನಗಳ ಕಾಲ ಡ್ರಗ್ಸು ವಿದೇಶದಿಂದ ಬರ್ತಾ ಇತ್ತು, ಇಲ್ಲಿ ಇಂತಿಷ್ಟು ಪೆಡ್ಲರ್ಗಳಂತ ಇದ್ರು, ಅವ್ರ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ಸರಬರಾಜು ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಇತ್ತು. ಡಾರ್ಕ್ ವೆಬ್ಸೈಟ್ನಲ್ಲೂ ಕೂಡ ಇದು ಸಿಗುತ್ತೆ ಅನ್ನುವಂತಹ ಮಾಹಿತಿ ಇತ್ತು. ಈಗ ನೋಡಿದರೆ ಬೆಂಗಳೂರಿನಲ್ಲಿಯೇ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ, ಕೇಜಿಗಟ್ಟಲೆ ಡ್ರಗ್ಸ್ ಉತ್ಪಾದನೆ ಮಾಡ್ತಿದ್ದಾರೆ, ಇಲ್ಲಿಂದಲೇ ಎಲ್ಲ ಕಡೆ ಸರಬರಾಜು ಆಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ರೆ
ಈ ಡ್ರಗ್ಸ್ ಜಾಲ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಎಷ್ಟು ಅವ್ಯಾಹತವಾಗಿ ಬೇರ್ಬಿಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3 ಕಡೆಗಳಲ್ಲಿ ರೇಡ್ ಮಾಡಿರುವಂಥದ್ದು. ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಮಹಾರಾಷ್ಟ್ರ ಪೊಲೀಸರು ರೇಡ್ ಮಾಡಿದ್ದಾರೆ. RJ ಈವೆಂಟ್ ಹೆಸರಿನ ಫ್ಯಾಕ್ಟರಿಯಲ್ಲಿ ಕೆಜಿಗಟ್ಟಲೆ ಡ್ರಗ್ಸನ್ನು ಅಲ್ಲಿ ಉತ್ಪಾದನೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನ ಹೊರಭಾಗದಲ್ಲಿರುವಂಥ 3 ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಸೀಜ್ ಮಾಡಿರುವಂಥದ್ದು. ಒಂದು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಯರ್ರಪ್ಪನಹಳ್ಳಿ, ಮತ್ತೊಂದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಹೊರಮಾವು ದಲ್ಲಿರುವಂಥ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಸೀಜ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಾನು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ಸೀಜ್ ಮಾಡುವಂಥ ಕೆಲಸವನ್ನು ಮಹಾರಾಷ್ಟ್ರ ಪೊಲೀಸರು ಮಾಡಿದ್ದಾರೆ. ಈ ಹೊರಮಾವು ದಲ್ಲಿರುವಂಥ ಡ್ರಗ್ಸ್ ಫ್ಯಾಕ್ಟ್ರಿಯನ್ನು ತೋರಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇದೇ ಜಾಗದಲ್ಲಿ ಅಂದರೆ ಮಾವಿನ ತೋಪಿನಿದೆ, ಮಾವಿನ ತೋಪಿನಲ್ಲಿರುವಂಥ ಒಂದು ಗೋಡನ್ನಲ್ಲಿ ಡ್ರಗ್ಸನ್ನು ತಯಾರು ಮಾಡ್ತಿರುವಂಥ ವಿಚಾರವನ್ನು ತಿಳಿದಂಥ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಈ ಫ್ಯಾಕ್ಟ್ರಿಯನ್ನು ಸೀಜ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು. ಒಂದು ಆವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಯರ್ರಪ್ಪನಹಳ್ಳಿ, ಇನ್ನೊಂದು ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಈ ಹೊರಮಾವುನ ಹೊರಭಾಗದಲ್ಲಿರುವಂತಹ ಜಾಗದಲ್ಲಿ ಡ್ರಗ್ಸನ್ನು ಮಾರಾಟ ಮಾಡ್ತಿದ್ರು ಮತ್ತು ಜೊತೆಗೆ ಇಲ್ಲಿಂದ ತಯಾರು ಕೂಡ ಆಗ್ತಾ ಇದ್ವು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗಿ ಮಹಾರಾಷ್ಟ್ರ ಪೊಲೀಸರು ಸೀಜ್ ಮಾಡಿರುವಂಥದ್ದು. ಈಗಾಗಲೇ ಸುಮಾರು 4 ಜನ ಬಂಧನ ಮಾಡಿರುವಂಥ ಮಹಾರಾಷ್ಟ್ರ ಪೊಲೀಸರು ರಾಜಸ್ಥಾನ ಮೂಲದ ಮಾರ್ವಾಡಿಗಳು ಇದರ ಕಿಂಗ್ ಪಿನ್ಗಳಾಗಿದ್ದರು ಅನ್ನುವಂಥ ವಿಚಾರಗಳು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಹಾಗಾಗಿ ಈಗಾಗಲೇ 4 ಜನ ಬಂಧನ ಮಾಡಿರುವಂಥ ಮಹಾರಾಷ್ಟ್ರ ಪೊಲೀಸರು ಸುಮಾರು 55 ಕೋಟಿ ಮೌಲ್ಯದ ಮಾದಕ ವಸ್ತುಗಳು ಮತ್ತು ಸಿಂಥೆಟಿಕ್ ಡ್ರಗ್ಸ್ಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸ ಮಾಡಿರುವಂಥದ್ದು. ಇದು ಬೆಂಗಳೂರು ಪೊಲೀಸರಿಗೆ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ರ ಅನ್ನುವಂಥ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕಂದರೆ ಭಾಳ ಹೊರಭಾಗದಲ್ಲಿ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ಹುಡುಕಿದ್ರು ಕೂಡ ಬೆಂಗಳೂರು ಪೊಲೀಸರಿಗೆ ಮತ್ತು ಲೋಕಲ್ ಕೊತ್ನೂರು ಮತ್ತು ಆವಲಹಳ್ಳಿ ಪೊಲೀಸರಿಗೆ ಮಾಹಿತಿ ಇಲ್ಲದೆ ಇತ್ತ ಅಥವಾ ಅವರು ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಸುಮ್ಮನೆ ಕುಳಿತಿದ್ರ ಅನ್ನುವಂಥ ಅನುಮಾನಗಳು ಕೂಡ ಈಗ ವ್ಯಕ್ತವಾಗ್ತಿರುವಂಥದ್ದು. ಹಾಗಾಗಿ ಈಗ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ಗಳನ್ನು ಸೀಜ್ ಮಾಡಿರುವಂಥ ಮಹಾರಾಷ್ಟ್ರ ಪೊಲೀಸರು ಈಗಾಗಲೇ ರಾಜಸ್ಥಾನ ಮೂಲದ 2 ಕಿಂಗ್ ಪಿನ್ಗಳು ಮತ್ತು ಇಲ್ಲಿ ಯಾರು ಕೆಲಸ ಮಾಡ್ತಿದ್ರು ಮತ್ತು ಡ್ರಗ್ಸನ್ನು ತಯಾರಿಸ್ತಿದ್ರು ಆ 4 ಜನ ಆರೋಪಿಗಳನ್ನು ಬಂಧನ ಮಾಡಿರುವಂತಹ ಮಹಾರಾಷ್ಟ್ರ ಪೊಲೀಸರು ಈಗಾಗಲೇ ಅವರನ್ನು ವಶಕ್ಕೆ ಪಡೆದು ಮಹಾರಾಷ್ಟ್ರಕ್ಕೆ ಕರೆದುಕೊಂಡು ಹೋಗಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಮಹಾರಾಷ್ಟ್ರ ಪೊಲೀಸರಿಗೆ ಲಿಂಕ್ ಸಿಗಲಿಕ್ಕೆ ಬೆಳಗಾವಿ ಮೂಲದ ಪ್ರಶಾಂತ್ ಯಲ್ಲಪ್ಪ ಅನ್ನುವಂಥ ವ್ಯಕ್ತಿ ಅವನ ಕಡೆಯಿಂದ ಈ ಮಾಹಿತಿಯನ್ನು ಇಟ್ಕೊಂಡು ಬೆಂಗಳೂರಿನಲ್ಲಿರುವಂಥ ಡ್ರಗ್ಸ್ ಫ್ಯಾಕ್ಟ್ರಿಗಳನ್ನು ಸೀಜ್ ಮಾಡಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ. ಆಗಲೇ ಇಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ವಶಕ್ಕೆ ಪಡೆದುಕೊಂಡಿರುವಂತಹ ಮಹಾರಾಷ್ಟ್ರ ಪೊಲೀಸರು ಈ ಗೋಡನನ್ನು ತಮ್ಮ ವ್ಯಾಪ್ತಿಗೆ ಪಡೆದುಕೊಂಡು ಬೀಗವನ್ನು ಸೀಜ್ ಮಾಡಿರುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ರೀತಿಯ ಮಾಹಿತಿ ಆಧಾರದ ಮೇಲೆ ಮಹಾರಾಷ್ಟ್ರ ಪೊಲೀಸರು ಒಟ್ಟು ಬೆಂಗಳೂರಿನ ಹೊರಭಾಗದಲ್ಲಿ ಮಾವಿನ ತೋಪಿನಲ್ಲಿರುವಂಥ ಈ ಗೋಡನ್ಗಳನ್ನು ಸೀಜ್ ಮಾಡಿ ಅಲ್ಲಿರುವಂಥ ಕೋಟ್ಯಾಂತರ ಮೌಲ್ಯದ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡು ಬಂಧಿತ ಆರೋಪಿಗಳಿಗೆ ಹೆಚ್ಚಿನ ತನಿಖೆಗೆ ಒಳಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಪೊಲೀಸರು ಮಾದಕ ವಸ್ತುಗಳ ವಿರುದ್ಧ ಸಮರ ಸಾರಿದ್ದೀವಿ ಅಂತ ಹೇಳ್ತಾರೆ. ಪ್ರತಿದಿನ ಬೆಳಗಾದರೆ ಕ್ಯಾಂಪೇನ್ ಮಾಡ್ತಾರೆ, ಏರ್ಪೋರ್ಟ್ಗಳಲ್ಲೆಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿರ್ತಾರೆ. ಇಲ್ಲಿ ನೋಡಿದ್ರೆ ಕುಲ್ಲಂಕುಲವಾಗಿ ಎಲ್ಲವೂ ಕೂಡ ನಡೀತಾ ಇದೆ.